ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ ಸಿಟಿ ಒಟ್ಟಾಗಿ ಕ್ಲಾಸ್ 12 ವಿದ್ಯಾರ್ಥಿಗಳಿಗೆ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬಗ್ಗೆ ಡೀಟೇಲ್ ಆಗಿ ಹೇಳಲು ಪ್ರಯತ್ನ ಮಾಡ್ತೇನೆ. ರಿಕ್ವೆಸ್ಟ್ ಇದು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಯಾಕಂದರೆ ಪ್ರೆಸೆಂಟ್ ಇನ್ ಪಿ ಯು ಸಿ ಸೆಕೆಂಡ್ ಇರ್ತಾರೋ ಗೌರ್ಮೆಂಟ್ ಕಾಲೇಜ್ ಆಗಿರ್ಬೋದು ಅಥವಾ ತಾಲೂಕು ಮತ್ತು ಹಳ್ಳಿ ಲೆವೆಲ್ ಇರುವಂಥ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ಗಳ ಬಗ್ಗೆ ಮಾಹಿತಿ ಇರುವುದಿಲ್ಲ. ಎಕ್ಸಾಮ್ ಯಾಕೆ ಬರಿಬೇಕನ್ನೋದು ಸಹ ಗೊತ್ತಿರುವುದಿಲ್ಲ. ಓಕೆ, ಒಂದು ಸಿ ಇ ಟಿ ಆಗಿರ್ಬೋದು, ನೀಟ್ ಆಗಿರ್ಬೋದು, JEE ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಂಪಲ್ ವೇನಲ್ಲಿ ಹೇಳೋಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ದಯವಿಟ್ಟು ವಿಡಿಯೋನ ಮ್ಯಾಕ್ಸಿಮಮ್ ಗ್ರೂಪಲ್ಲಿ ಶೇರ್ ಮಾಡಿ, ಮಕ್ಕಳಿಗೆ ಒಂದು ಮಾಹಿತಿ ಬರಲಿ. ಸ್ಪೆಷಲಿ ಪೇರೆಂಟ್ಸಿಗೆ ಬರಬೇಕಾಗತ್ತೆ. ಯಾಕಂದರೆ ಅವರು ಎಕ್ಸಾಮ್ ಬರೆದು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಟ್ ಪೇರೆಂಟ್ಸ್ ಇದ್ರ ಬಗ್ಗೆ ಭಾಳಷ್ಟು ಏನಪ್ಪ ಅಂದರೆ ಅವರಿಗೆ ಇನ್ಫಾರ್ಮೇಷನ್ ಬಂದರೆ, ಅವರಿಗೆ ಮಾಹಿತಿ ಗೊತ್ತಾದರೆ, ಸೊ ಮಕ್ಕಳ ಭವಿಷ್ಯ ಕರೆಕ್ಟಾಗಿ ಏನಪ್ಪ ಅಂದ್ರೆ ರೂಪಿಸಲು ಏನಪ್ಪ ಅಂದರೆ ಸಹಾಯ ಆಗೇ ಆಗುತ್ತೆ. ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ. ಸೊ ಮ್ಯಾಕ್ಸಿಮಮ್ ಜನರಿಗೆ ದಯವಿಟ್ಟು ಶೇರ್ ಮಾಡೋದನ್ನ ಮರಿಬೇಡಿ. ಯಾಕಂದರೆ ಯಾರಿಗೆ ಬೇಕೋ ಅದನ್ನು ನೋಡ್ತಾರೆ, ಕಂಪ್ಲೀಟಾಗಿ ನೋಡಿ, ಅದರಿಂದ ಅವರ ಮಕ್ಕಳಿಗೆ ಭಾಳಷ್ಟು ಯೂಸ್ಫುಲ್ ಆಗೇ ಆಗುತ್ತೆ. ಓಕೆ, ಸೊ ಮೊದಲನೇದು ಕರ್ನಾಟಕ CET ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನಿದೆ ನಮ್ಮ ಹತ್ರ ಕರ್ನಾಟಕದಲ್ಲಿ, ಈ ಒಂದು ಅಥಾರಿಟಿ ಕರ್ನಾಟಕ CET ಪರೀಕ್ಷೆ ನಡೆಸುತ್ತೆ. ಓಕೆ, ಆ ಒಂದು CET ಪರೀಕ್ಷೆ ಬರಿಬೇಕು ಅಂದರೆ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ನಾರ್ಮಲಿ 1 ಮಂತ್ ಟೈಮ್ ಕೊಡ್ತಾರೆ. ಜನವರಿ 17ನೇ ತಾರೀಕು ಸ್ಟಾರ್ಟ್ ಆಗುವಂಥದ್ದು. ಓಕೆ, ಸೊ ಯಾವಾಗ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಸ್ಟಾರ್ಟ್ ಆಗುತ್ತೆ ಅಂದರೆ ಜನವರಿ 17ನೇ ತಾರೀಕು ಅಂತ ತಿಳಿಸಿದ್ದಾರೆ. 17-18 ಒಟ್ಟಾಗಿ ಬರುತ್ತೆ. ಬಂದಾಗೂ ಸಹ ನಿಮಗೆ ತಿಳಿಸಿರ್ತೇನೆ. ಯೂಟ್ಯೂಬ್ ಚಾನಲ್ ಏನಿದೆ ನೋಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿದಾಗ ನಾವು ವೀಡಿಯೋ ಮಾಡಿದ ತಕ್ಷಣ ಅಪ್ಡೇಟ್ ಆಗುತ್ತೆ. ಆಮೇಲೆ ವಾಟ್ಸಪ್ ಚಾನಲ್ ಸಹ ಇದೆ. ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ಇರುತ್ತೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಅಲ್ಲೂ ಸಹ ನಿಮಗೆ ಫ್ರೀ ಅಪ್ಡೇಟ್ ಬರ್ತಾ ಇರ್ತವೆ. ಇನ್ಸ್ಟಾನಲ್ಲೂ ಸಹ ನೀವು ಕ್ವಿಕ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡ್ಬೋದು. ಓಕೆ, ಸೊ ಕರ್ನಾಟಕ CETಗೆ ಯಾರೆಲ್ಲ ಪರೀಕ್ಷೆ ಬರಿಬೇಕಂತೀರೋ ಅಥವಾ ಯಾರಿಗೊಂದು ವೇಳೆ ನೀಟ್ಗೋಸ್ಕರ ಕರ್ನಾಟಕದಲ್ಲಿರುವಂತಹ ಮೆಡಿಕಲ್ ಕಾಲೇಜಸ್, ಪ್ರೈವೇಟ್ ಆಗಿರ್ಬೋದು, ಗೌರ್ಮೆಂಟ್ ಕಾಲೇಜಸ್ಗಳಿಗೆ ನಮ್ಮ ಒಂದು KE ನಡೆಸುವಂತಹ ಕೌನ್ಸಿಲಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ನೀಟಲ್ಲಿ ಬರುವಂಥ ಕೋರ್ಸಸ್ಗಳಿಗಾಗಿ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಕಂಪಲ್ಸರಿ KEನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಕರ್ನಾಟಕ CET ಬರಿಬೇಕಾ ಬರಿಬಾರ್ದನ್ನು ನಮಗೆ ಹೇಳ್ತೇನೆ. ನೀಟ್ ವಿದ್ಯಾರ್ಥಿಗಳಿಗಾಗಿ ಒಟ್ಟಾಗಿ ಜನವರಿ 17ನೇ ತಾರೀಕು ರಿಲೀಸ್ ಆದಾಗ ಕ್ಲಾಸ್ 12 PUC ಸೆಕೆಂಡ್ ವಿದ್ಯಾರ್ಥಿಗಳು ಪ್ರೊಫೆಷ್ನಲ್ ಕೋರ್ಸ್ ಮಾಡೋ ಹಂಗಿದ್ದರೆ, ವೃತ್ತಿಪರ ಕೋರ್ಸ್ಗಳು ಮಾಡಬೇಕು ಅಂದರೆ ನೀವು ಈ ಒಂದು KEನಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಓಕೆ, ಸೊ ಜನವರಿ 17ನೇ ತಾರೀಕು ರಿಲೀಸ್ ಆಗುತ್ತೆ. ಸೊ ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆ ಯಾವಾಗ ನಡೆಸ್ತಾರೆ ಅದನ್ನು ಸಹ ತಿಳಿಸ್ತಾ ಇದ್ದಾನೆ. ಸೊ ನೋಡಿ, ಆಲ್ರೆಡಿ ಸ್ಕೆಡ್ಯೂಲ್ ಬಂದಿರುವಂಥದ್ದು 23 ಮತ್ತು 24ನೇ ತಾರೀಕು ಪರೀಕ್ಷೆ ಇರುತ್ತೆ. 23ನೇ ತಾರೀಕು ಫಿಸಿಕ್ಸ್, ಆಮೇಲೆ ಕೆಮಿಸ್ಟ್ರಿ 1 ಡೇನಲ್ಲಿ 2 ಇರುತ್ತೆ, ಆಮೇಲೆ ಮ್ಯಾಥಮೆಟಿಕ್ಸ್ ಮತ್ತು ಆಮೇಲೆ ಬಯಾಲಜಿ ಇರುವಂಥದ್ದು. ಪ್ರತಿಯೊಂದು ಏನಪ್ಪ ಅಂದರೆ ಈ ಒಂದು ಕ್ವಶನ್ ಪೇಪರ್ 60 ಪ್ರಶ್ನೆಗಳು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತವೆ, MCQs ಇರ್ತವೆ. ಒಂದು ಪ್ರಶ್ನೆಗೆ 1 ಅಂಕ ಅಂದರೆ 60 ಪ್ರಶ್ನೆಗಳು 60 ಅಂಕಗಳು PCMB. ಓಕೆ, ಸೊ ಇದು ಕರ್ನಾಟಕ CET ಡೇಟ್ ಹೇಳ್ತಾ ಇದ್ದೀನಿ. 23 ಏಪ್ರಿಲ್ ಮತ್ತು 24 ಏಪ್ರಿಲ್ ನಂದು ಪರೀಕ್ಷೆ ನಡೆಯುವಂಥದ್ದು. ಓಕೆ, ಆಮೇಲೆ ಇಲ್ಲಿ 22 ಇದೆ, ಕನ್ಫ್ಯೂಸ್ ಆಗಬೇಡಿ. 22 ಏಪ್ರಿಲ್ ಕನ್ನಡ ಎಕ್ಸಾಮ್ ಅಂತ ಇದೆ, ಅದು ನಿಮಗಿರೋದಿಲ್ಲ. ಯಾರು ಗಡಿನಾಡು ಮತ್ತು ಹೊರನಾಡು ವಿದ್ಯಾರ್ಥಿಗಳಿರ್ತಾರೆ ಅವರಿಗೆ ಮಾತ್ರ ಈ ಒಂದು ಪರೀಕ್ಷೆ ಕಂಡಕ್ಟ್ ಮಾಡ್ತಾರೆ. ಓಕೆ, ಸೊ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಸಂಬಂಧಪಟ್ಟಾಗೂ ಸಹ ನಮಗೆ ಕಂಪಲ್ಸರಿ ತಿಳಿಸ್ತೇನೆ. ಯಾರು ಗಡಿನಾಡು ಮತ್ತು ಹೊರನಾಡು ಇರ್ತಾರೆ ಅವರು 4ನೇ ತರಗತಿಯ ಮಟ್ಟದವರೆಗೆ ಸಿಂಪಲ್ ಆಗಿರುವಂಥ ಪ್ರಶ್ನೆಗಳನ್ನು ಕೇಳ್ತಾರೆ. 50 ಮಾರ್ಕ್ಸ್ಗೆ ಇರುತ್ತೆ ಅದು. ಓಕೆ, ಯಾರು ಕರ್ನಾಟಕದಲ್ಲಿ ಸ್ಟಡಿ ಮಾಡಿರ್ತಾರೋ ಅವರಿಗೇನು ಯಾವುದೇ ರೀತಿ ಕನ್ನಡ ಪರೀಕ್ಷೆ ಅಂತೂ ಇರುವುದಿಲ್ಲ. ಓಕೆ, ಕ್ಲಿಯರ್ ಆಯ್ತು ಗೊತ್ತಾಯ್ತು. ಇದು ಸ್ಕೆಡ್ಯೂಲ್ ಇದೆ. ಮತ್ತು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು, ಅಪ್ಲಿಕೇಶನ್ ಆಗಬೇಕು ನೀವು ಮೊದಲು. ಜನವರಿ 17ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಪರೀಕ್ಷೆ ಬಗ್ಗೆ ಹೇಳಬೇಕು ಅಂದರೆ ಏಪ್ರಿಲ್ 23 ಮತ್ತು 24ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಕರ್ನಾಟಕ CET ಪ್ರಿಪ್ರೇಷನ್ಗಾಗಿ ಒಂದು ವೇಳೆ ಮ್ಯಾಥಮೆಟಿಕ್ಸ್ ಶಾರ್ಟ್ ಟ್ರಿಕ್ಸ್ ಬೇಕಾಗಿತ್ತು ಅಂದರೆ ವಾಟ್ಸಪ್ ಮಾಡಿ. ಓಕೆ, ಸೊ ಅಲ್ಫಾ ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ, ಅದರಲ್ಲಿ ಶಾರ್ಟ್ ಟ್ರಿಕ್ಸ್ ಭಾಳಷ್ಟು ಆಲ್ರೆಡಿ ಚಾಪ್ಟರ್ಸ್ ಮಾಡಿದ್ರೆ ಇಂಟ್ರೆಸ್ಟ್ ಇದರಲ್ಲಿ ಬೈ ಮಾಡ್ಕೊಳ್ಬೋದು. ಬಟ್ ಎನಿವೆ ಇಂಟ್ರೆಸ್ಟ್ ಅದು ವಾಟ್ಸಪ್ ಸಹ ಮಾಡ್ಕೊಳ್ಳಿ. ಸೊ ಅದರ ಲಿಂಕ್ ಹಾಕಿರ್ತೇನೆ. ಆಮೇಲೆ ಒಂದು ಕರ್ನಾಟಕ CET ಪರೀಕ್ಷೆ ಯಾಕೆ ಬರೀಬೇಕು? ಈಗ ನೋಡಿ, 10th ಮುಗಿದ ನಂತರ ಯೂಸಲಿ ಏನು ಮಾಡ್ತಾರೆ, PUC ಫಸ್ಟ್ ಇಯರ್ ಆಗಲಿ ಯಾವುದೊಂದು ಕಾಲೇಜಲ್ಲಿ ಡೈರೆಕ್ಟ್ ಅಡ್ಮಿಷನ್ ತೊಗೊಳ್ತೀರಾ, ಅಲ್ಲಿ ನಡೆಸುವಂಥ ಎಂಟ್ರೆನ್ಸ್ ಎಕ್ಸಾಮ್ ಬರೋದನ್ನು ಬೇಕಾದರೆ ಅಡ್ಮಿಷನ್ ಕಾಮಲ್ಲಿ ತೆಗೆದುಕೊಂಡಿರ್ತೀರ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ವೃತ್ತಿಪರ ಕೋರ್ಸ್ಗಳು ಅಂದರೆ ಯಾರು ಕರ್ನಾಟಕ CET ಬರೀಬೇಕು, ಒಂದು ವೇಳೆ ನಿಮಗೆ ಇಂಜಿನಿಯರಿಂಗ್ ಮಾಡಬೇಕಾಗಿತ್ತು, ಫಾರ್ಮಾ ಸೈನ್ಸ್ ಆಗಲಿ, ವೆಟರ್ನರಿ ಆಗಲಿ, ಫಾರ್ಮಸಿ ಆಗಲಿ, BSc ನರ್ಸಿಂಗ್ ಆಗಲಿ, ಈ ಕೋರ್ಸಸ್ಗಳು ಮಾಡಬೇಕಂದ್ರೆ ಕರ್ನಾಟಕ CET ಬರೀಬೇಕು. ಡೈರೆಕ್ಟ್ ಹೋಗಿ ಅಡ್ಮಿಷನ್ ತೆಗೆದುಕೊಳ್ಬೋದಾ ಅಂತಲೂ ಕೇಳ್ಬೋದು. ಸೊ ನೋಡಿ, ಇಲ್ಲಿ ಡೈರೆಕ್ಟ್ ನೀವು ಪ್ರೈವೇಟ್ ಕಾಲೇಜ್ನಲ್ಲಿ ತೆಗೆದುಕೊಳ್ಬೋದು. ಮ್ಯಾನೇಜ್ಮೆಂಟ್ ಅಂಡರ್ ನಿಮಗೆ 4 ರಿಂದ 8, 10 ಅಂದರೆ ಕಾಲೇಜ್ ವೈಸ್
ಪರ್ ಇಯರ್ ನಿಮಗೆ ಭಾಳಷ್ಟು ದುಡ್ಡು ತೊಗೊಳ್ತಾರೆ ಅಂದರೆ ಯೂಸಲಿ ಫೀಸ್ ಬಹಳ ಇರುತ್ತೆ. ಸೊ ಅದು ಆಗಬಾರ್ದು ಅನ್ನಂಗಿತ್ತು ಅಂದರೆ ಕಡಿಮೆ ಫೀಸಲ್ಲಿ ಗೌರ್ಮೆಂಟ್ ಹತ್ರ 40-45 ಈಗ ಕಡಿಮೆ ಇರುವಂಥದ್ದು SNQ ಅಂದರೆ 20,000 to 30,000 ಇರುವಂಥದ್ದು. ಕರ್ನಾಟಕ CT ಬರೆದು ನೀವು ಜಾಯ್ನ್ ಆದರೆ ನಿಮಗೆ ಫೀಸ್ ಕಡಿಮೆ ಆಗುತ್ತೆ. ಒಂದು ವೇಳೆ SC/ST ಆಗಿದ್ದರೆ ಪರ್ ಇಯರ್ ಫೀಸ್ ನಿಮಗೆ 500 ಆಗುತ್ತೆ. ಕ್ಯಾಟಗರಿ 1 ಇದ್ರೂ ಸಹ ಕಡಿಮೆ ಆಗುತ್ತೆ. ಮತ್ತು ಬೇರೆ ಈ ಥರ ಕೋರ್ಸಸ್ಗಳು OBC ಆಗಿದ್ದರೂ ಸಹ ನಿಮಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ರೆ ನಿಮಗೆ ಸ್ಕಾಲರ್ಶಿಪ್ ಸಹ ಬರುತ್ತೆ. ಒಂದು ವೇಳೆ ನೀವು ಕರ್ನಾಟಕ CT ಎಕ್ಸಾಮ್ ಬರೆದು ಮೊದಲು ಎಕ್ಸಾಮ್ ಬರೀಬೇಕು, ಆಮೇಲೆ ರ್ಯಾಂಕಿಂಗ್ ಬರುತ್ತೆ. ಆ ರ್ಯಾಂಕಿಂಗ್ ಹೆಂಗೆ ಕೌಂಟ್ ಮಾಡ್ತಾರೆ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿರ್ತೇನೆ, ನಿಮಗೆ ಲೆಂದಿ ಮಾಡೋದು ಬೇಡ. ಒಟ್ಟಾಗಿ ಈ ಕೋರ್ಸ್ಗಳು ಮಾಡ್ಬೇಕನ್ನಂಗಿತ್ತು ಅಂದರೆ CT ಬರೆದ್ರೆ ನಿಮಗೆ ಫೀ ಕಡಿಮೆ ಆಗುತ್ತೆ. ಗೌರ್ಮೆಂಟ್ ನಿರ್ಧಾರ ಮಾಡಿರುವಂಥ ಫೀ ಅಷ್ಟೇ ತಗೊಳ್ತಾರೆ. ಮತ್ತು ಸ್ಕಾಲರ್ಶಿಪ್ ರೂಪದಲ್ಲಿ ಸಹ ನೀವೇನಪ್ಪ ಅಂದರೆ ಸ್ಕಾಲರ್ಶಿಪ್ ಸಹ ನೀವು ಪಡ್ಕೊಳ್ಬೋದು. ಟಾಪ್ ಕಾಲೇಜಲ್ಲಿ ಸಹ ಸಿಗಬೇಕಂದ್ರೆ CT ಬರೆದ್ರೆ ಉತ್ತಮ. ಯಾರಿಗೊಂದು ಆರ್ಕಿಟೆಕ್ಚರ್ ಮಾಡಬೇಕಂದ್ರೆ ನಾಟಾ ಅಥವಾ ಈ ಒಂದು JEE ಪೇಪರ್ 2 ಬರಿಬೇಕು. ಬರೆದು ಎಲಿಜಿಬಲ್ ಆದರೆ ನಮ್ಮ ಹತ್ರ KEನಲ್ಲಿ ಕೌನ್ಸಿಲಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ನೀವು ಆರ್ಕಿಟೆಕ್ಚರ್ ಸಂಬಂಧಪಟ್ಟಂಗೆ ಸೀಟ್ಗಳನ್ನೇನಪ್ಪ ಅಂದರೆ ಕೌನ್ಸಿಲಿಂಗ್ ಮುಖಾಂತರ ನೀವು ಪಡ್ಕೊಳ್ಬೋದು. ಓಕೆ, ಸೊ ಭಾಳ ಕನ್ಫ್ಯೂಷನ್ ಬೇಡ, ಬರ್ತಾ ನಿಮಗೆಲ್ಲ ಗೊತ್ತಾಗುತ್ತೆ. ಭಾಳ ಲೆಂದಿ ಪ್ರಾಸೆಸ್ ಇದು. ಒಟ್ಟಾಗಿ ಕರ್ನಾಟಕ CT ಇವೆಲ್ಲ ಕೋರ್ಸಸ್ ಮಾಡೋಂಗಿತ್ತು ಅಂದರೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ಓಕೆ, ಬರೀಬೇಕು ಎಕ್ಸಾಮ್ ಬರೆದು. ಮುಂದೆ ನಾನು ನಿಮಗೆ ಸ್ಟೆಪ್ ವೈಸ್ ಕೌನ್ಸಿಲಿಂಗ್ ಬಗ್ಗೆ ಹೇಳ್ತೇನೆ. ಒಟ್ಟಾಗಿ ನೆನ್ಪಿಟ್ಕೊಳ್ಳಿ, CT ಅಂಡರ್ ಇವೆಲ್ಲ ಕೋರ್ಸಸ್ಗಳು ಬರ್ತವೆ. ಏನು ನರ್ಸಿಂಗ್ ಸಹ ಅದರಲ್ಲೇ ಬರುವಂಥದ್ದು. ಓಕೆ, ಆಮೇಲೆ ಇಲ್ಲಿ ನಾನು ನಿಮಗೆ ಇನ್ನೊಂದು ಏನು ಬಿಟ್ಟಿದ್ದೇನೆ ಅಂದರೆ ಇನ್ನೊಂದು BNVAS ಬಿಟ್ಟಿದ್ದೇನೆ. BNVAS ಕೋರ್ಸ್ ಇದು ಸಹ ಮಾಡಬೇಕಂದ್ರೆ ಈ ಒಂದು ಕರ್ನಾಟಕ CT ಬರೀಬೇಕು. ಮೊದಲೆಲ್ಲ ಅದು ನೀಟಲ್ಲಿತ್ತು, ಅದನ್ನು ತೆಗೆದಿದ್ದಾರೆ ಭಾಳಷ್ಟು ವರ್ಷಕ್ಕೆ. BNVAS ಸಹ ಇದರಲ್ಲಿ ಬರುವಂಥದ್ದು. ಓಕೆ, ಆಮೇಲೆ ಒಂದು ವೇಳೆ ಯಾರಾದರೂ ಅಲೈಡ್ ಹೆಲ್ತ್ ಸೈನ್ಸ್ ಅಥವಾ BPT ಕೋರ್ಸ್ ಮೆಡಿಕಲ್ ರಿಲೇಟೆಡ್ ಒಂದು ವೇಳೆ ನಿಮಗೆ ಮಾಡೋಂಗಿತ್ತು ಅಂದರೆ ಆ ಒಂದು ಕೋರ್ಸ್ ಮಾಡಬೇಕಂದ್ರೆ PUC ಸೆಕೆಂಡ್ ಇಯರ್ ಎಕ್ಸಾಮ್ ಬರೆದ್ರೆ ಸಾಕು. ಆದರೆ KEನಲ್ಲಿ ರಿಜಿಸ್ಟ್ರೇಷನ್ ಆನ್ಲೈನ್ ಅಪ್ಲಿಕೇಶನ್ ಅಂತೂ ಹಾಕಲೇಬೇಕು. ಹಾಕಿದಾಗ ನೀವು BPT ಭಾಳಷ್ಟು ಕೆಲವು ಕಾಲೇಜಸ್, ಈಗ BPT ಭಾಳಷ್ಟು ಕಾಲೇಜಸ್ಸಲಾಗಿದೆ. ಕೋರ್ಸಸ್ಗಳು ಮಾಡಬೇಕಂದ್ರೆ ಆ ಒಂದು ಭಾಳಷ್ಟು ಲೀಸ್ಟ್ ಇದೆ. ಅದನ್ನು ಮಾಡಬೇಕಂದ್ರೆ KEನಲ್ಲಿ ರಿಜಿಸ್ಟ್ರೇಷನ್ ಆಗೋದು ಕಂಪಲ್ಸರಿ. ಇದಕ್ಕೆ ಯಾವುದೇ ರೀತಿ CT ಏನು ಬೇಕಾಗಿರೋದಿಲ್ಲ. ಓಕೆ, ಬಟ್ ರಿಜಿಸ್ಟ್ರೇಷನ್ ಅಂತೂ ಕಂಪಲ್ಸರಿ ಮಾಡಲೇಬೇಕು. ಆಮೇಲೆ ಯಾರು ನೀಟ್ ಬರೀಬೇಕು, ಒಂದು ವೇಳೆ ಯಾರಿಗಾದ್ರೂ MBBS ಮಾಡಬೇಕಿತ್ತು, ಡೆಂಟಲ್ ಮಾಡಬೇಕಿತ್ತು, ಅಥವಾ ಆಯುಷ್ ಅಂದರೆ ಆಯುರ್ವೇದಿಕ್ ಆಗಿರ್ಬೋದು, ಯುನಾನಿ ಆಗಿರ್ಬೋದು, ಹೋಮಿಯೋಪತಿ ಆಗಿರ್ಬೋದು, ಈ ಒಂದು ಕೋರ್ಸಸ್ಗೆ ಜಾಯ್ನ್ ಆಗಬೇಕಂದ್ರೆ ಕಂಪಲ್ಸರಿ ನೀವು ನೀಟ್ ಪರೀಕ್ಷೆ ಬರೆದು ಎಲಿಜಿಬಲ್ ಆಗಬೇಕು. ನೀವು ನೀಟ್ ಬರ್ದಿಲ್ಲ, ನಾನು ಸೆಕೆಂಡ್ ಇಯರ್ ಪಾಸ್ ಆಗಿದ್ದೀನಿ, ಡೈರೆಕ್ಟ್ MBBS ಅಥವಾ ಡೆಂಟಲ್ ಮಾಡ್ತಂದ್ರೆ ಬರಲ್ಲ, ಆಯುಷ್ ಮಾಡ್ತಂದ್ರೂ ಬರೋದಿಲ್ಲ. ಕಂಪಲ್ಸರಿ ನೀವು ನೀಟ್ ಬರೆದು ಎಲಿಜಿಬಲ್ ಆಗಬೇಕು. 130, 140 ಈ ರೀತಿ ಏನಪ್ಪ ಅಂದರೆ ಕೆಲವು ಕ್ರೈಟೇರಿಯಾ ಮೇಲೆ ಒಂದು ಎಲಿಜಿಬಿಲಿಟಿ ಡಿಸೈಡ್ ಮಾಡ್ತಾರೆ. 720 ಮಾರ್ಕ್ಸ್ ಮಿನಿಮಮ್ ಇಷ್ಟು ತೆಗೆದುಕೊಂಡ್ರೆ ನೀವು ಎಲಿಜಿಬಲ್ ಅಂತ ಇರುತ್ತೆ. ಓಕೆ, ಒಳ್ಳೆ ಅಂಕಗಳು ತೆಗೆದುಕೊಂಡ್ರೆ ಗೌರ್ಮೆಂಟ್ ಕೋಟಾ ಫೀಸ್ ಸೀಟ್ ಸಿಕ್ಕರೆ ಕಡಿಮೆ ಫೀಸ್ ಆಗುತ್ತೆ ಅಲ್ಲಿ. ಮತ್ತು ಪ್ರೈವೇಟ್ ಕೋಟಾ ಈ ರೀತಿ ಭಾಳಷ್ಟು ಕೆಲವು ಏನಂದರೆ ಕ್ಲಾಸ್ ಇದೆ. ಅದರ ಮೇಲೆ ನಿಮ್ಮ ಒಂದು ರ್ಯಾಂಕಿಂಗ್ ಅದರ ಮೇಲೆ ಅಲ್ಲಿ ಸೀಟ್ ತೆಗೆದುಕೊಂಡ್ರೆ ಅದ್ರ ಮೇಲೆ ಫೀ ಡಿಸೈಡ್ ಆಗುತ್ತೆ. ಮುಂಬರುವ ದಿನಗಳಲ್ಲಿ ಹೇಳ್ತೇನೆ ನಿಮಗೆ. ಒಟ್ಟಾಗಿ ನೀಟ್ ಪರೀಕ್ಷೆ ಬರೆದು ಒಳ್ಳೆ ಅಂಕಗಳನ್ನು ತೆಗೆದುಕೊಂಡ್ರೆ ಗೌರ್ಮೆಂಟ್ ಸೀಟ್ MBBS ಸಿಕ್ಕರೆ ಭಾಳ ಕಡಿಮೆ ಫೀಸ್ ಆಗುತ್ತೆ. ಓಕೆ, ಸೊ ಆಮೇಲೆ ಪ್ರೈವೇಟ್ ಕಾಲೇಜ್ನಲ್ಲಿ ಗೌರ್ಮೆಂಟ್ ಕೋಟಾ, ಪ್ರೈವೇಟ್ ಕೋಟಾ ಅಂತ ಇರುವಂಥದ್ದು. ಈ ರೀತಿ ಫೀ ನಿಮಗೆ ಕಡಿಮೆ ಆಗುತ್ತೆ. ಡೈರೆಕ್ಟ್ ತೆಗೆದುಕೊಂಡ್ರೆ 1 ಕೋಟಿ ಮೇಲೆ 1.5-2 ಕೋಟಿವರೆಗೂ ಹೋಗುತ್ತೆ. ಬಟ್ ನೀವು ನೀಟ್ ಬರೆದು ಒಳ್ಳೆ ಅಂಕಗಳು ಪಡ್ಕೊಂಡ್ರೆ ನೀವು ಕಡಿಮೆ ದುಡ್ಡಲ್ಲಿ ಏನಪ್ಪ ಅಂದರೆ MBBS ಆಗಲಿ, ಡೆಂಟಲ್ ಆಗಿರ್ಬೋದು, ಅದು ಆಯುಷ್ ಆಗಿರ್ಬೋದು ಪಡ್ಕೊಳ್ಬೋದು. ಮತ್ತು ಆಮೇಲೆ VCA ಬಗ್ಗೆ ಒಂದು ವೇಳೆ ನೀಟ್ ಪರೀಕ್ಷೆ ಬರೆದು ಅಂಕಗಳನ್ನು ತೆಗೆದುಕೊಂಡು ವೆಟರ್ನರಿ ಮಾಡಬೇಕಂದ್ರೆ ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾ ಅನ್ನೋದೇನಪ್ಪ ಅಂದರೆ ಈ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಅದ್ರ ಮುಖಾಂತರ ವೆಟರ್ನರಿ ಪಡ್ಕೊಳ್ಬೋದು. ಆದರೆ ಕರ್ನಾಟಕದಲ್ಲಿ ನೀವು ಈ ಒಂದು KCT ಬರೆದ್ರೆ ಸಾಕು, ನೀವು ವೆಟರ್ನರಿ ಕೋರ್ಸ್ಗೆ ಎಲಿಜಿಬಲ್ ಆಗ್ತೀರಿ. ಬಟ್ ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾ ಸೆಂಟ್ರಲ್ ಕೌನ್ಸಿಲಿಂಗ್ ಆಗಬೇಕಂದ್ರೆ ಕಂಪಲ್ಸರಿ ನೀಟ್ ಒಂದು ರ್ಯಾಂಕಿಂಗ್ ಆಧಾರ ಮೇಲೆ ಯೂಸಲಿ ಪ್ರಕ್ರಿಯೆ ನಡೆಯುವಂಥದ್ದು. ಓಕೆ, ಸೊ ಯಾಕೆ ಇವೆಲ್ಲ ಎಕ್ಸಾಮ್ ಬರೀಬೇಕು ಅಂದರೆ ಇಲ್ಲಿ ನಾನು ತೋರಿಸಿರುವಂಥ ಕೋರ್ಸ್ಗೆ ನೀವು ಗೌರ್ಮೆಂಟ್ ಡಿಸೈಡ್ ಮಾಡಿದ ಫೀ ಅನುಗುಣವಾಗಿ ನೀವು ಆ ಫೀನ ಕೊಟ್ಟು ಕೋರ್ಸ್ಗೆ ಜಾಯ್ನ್ ಆಗಬೇಕಿತ್ತು ಮತ್ತು ಒಳ್ಳೆ ಕಾಲೇಜ್ಗೆ ಜಾಯ್ನ್ ಆಗಬೇಕು. ಇದೊಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಇರುವಂಥದ್ದು. ಕಂಪಲ್ಸರಿ ನಿಮಗೆ ಯಾವ ಒಂದು ಕೋರ್ಸ್ ಬೇಕು ಅದರ ಆಧಾರದ ಮೇಲೆ ನೀವು ಆ ಒಂದು ಪರೀಕ್ಷೆನ ಬರೆದ್ರೆ ನಿಮಗೆ ಕಡಿಮೆ ಫೀಸಲ್ಲಿ ನೀವು ಕೋರ್ಸ್ನ ಕಂಪ್ಲೀಟ್ ಮಾಡ್ಬೋದು. ವೃತ್ತಿಪರ ಕೋರ್ಸ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಭಾಳಷ್ಟು ಮಕ್ಕಳಿಗೆ ಗೊತ್ತಿರೋದಿಲ್ಲ ನಾನು CT ಯಾಕೆ ಬರೀಬೇಕು, ನೀಟಾಗಿ ಬರೀಬೇಕು, PUC ಪರೀಕ್ಷೆ ಯಾವ ರೀತಿ ಅಂದರೆ PUC ಕಾಲೇಜಲ್ಲಿ ಯಾವ ರೀತಿ ಅಡ್ಮಿಷನ್ ತೆಗೆದುಕೊಂಡು ಆ ರೀತಿ ತೆಗೆದುಕೊಳ್ಬೋದಿಲ್ಲ ಅಂತ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಓಕೆ, ಇವನ್ ಪೇರೆಂಟ್ಸ್ಗೂ ಭಾಳ ಜನರಿಗೆ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಕರ್ನಾಟಕ CT ಆಗಲಿ, ನೀಟ್ ಆಗಲಿ, ಸೊ ಇವೆಲ್ಲ ನೀವು ಪರೀಕ್ಷೆನ ಬರೀಬೇಕು. ಓಕೆ, ಇನ್ನೊಂದು ಹೇಳ್ತಾ ಇದ್ದೀನಿ. ಇದರ ಅನುಗುಣವಾಗಿ ನಿಮಗೆ ಆಯುರ್ವೇದಿಕ್ ಮಾಡೋದಿದೆಯಾ, ನೀಟ್ ಪರೀಕ್ಷೆ ಬರೀಲೇಬೇಕಾಗತ್ತೆ ಮತ್ತು ಎಲಿಜಿಬಲ್ ಆಗಲೇಬೇಕು. ಬರೀ ಬರೆದ್ರೆ ನಿಮಗೆ ಸೀಟ್ ಸಿಗಲ್ಲ, ಎಲಿಜಿಬಲ್ ಆಗಬೇಕು. ರ್ಯಾಂಕಿಂಗ್ ಕೊಡ್ತಾರೆ, ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸಬೇಕು. ಸ್ಟೆಪ್ ವೈಸ್ ಇರುತ್ತೆ, ಅದನ್ನು ತಿಳಿಸ್ತಾ ಹೋಗ್ತೇನೆ. ಓಕೆ,
ಫೈನ್, ಅರ್ಥ ಆಯ್ತು ಅನ್ಕೋತಾ ಇದೆ ನಿಮಗಿದು. ಈಗ ಒಂದು ಪ್ರಶ್ನೆ ಇದೆ ಏನಪ್ಪ ಅಂದರೆ, ಮತ್ತು ಆಮೇಲೆ ಅಪ್ಲಿಕೇಶನ್ ಬಿಟ್ಟಾಗೂ ಸಹ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಯಾವ ರೀತಿ ಅಪ್ಲೈ ಮಾಡಬೇಕು, ಡೀಟೇಲ್ ಹೇಳ್ತೇನೆ. 1 ಮಂತ್ ಟೈಮ್ ಇರುತ್ತೆ, ಗಡ್ಬಡ್ ಮಾಡೋದು ಬೇಡ. ಓಕೆ, ಚಾನಲ್ ಒಂದಿಗೆ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಷನ್ ಹೇಳ್ತಾ ಹೋಗ್ತೇನೆ. ನೀಟ್ ಮತ್ತು KCT ನೋಡಿ, ಕೆಲವು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಸರ್ ನಾನು ಮಾಡಂಗಿತ್ತು ಅಂದರೆ ನಾನು ನೀಟ್ ವಿದ್ಯಾರ್ಥಿ, ನಾನು KCT ಬರೀಬೇಕಾ ಅನ್ನೊಂದು ಪ್ರಶ್ನೆ ಬರುತ್ತೆ. ನೋಡಿ, ನೀವು MBBS ಮಾಡಂಗಿತ್ತು, MBBS ಮಿಸ್ ಆದರೆ ಡೆಂಟಲ್ ಅಥವಾ ಐಶಲ್ ಯಾವುದಾದ್ರೂ ಒಂದು ಕೋರ್ಸ್ ಒಟ್ಟಲ್ಲಿ ಇದು ಬಿಟ್ಟರೆ ಬೇರೆ ಮಾಡೋದೇ ಇಲ್ಲ ಅನ್ನಂಗಿತ್ತು ಅಂದರೆ ನೀಟ್ ಪರೀಕ್ಷೆ ಮಾತ್ರ ಬರೀಬೇಕು. ಕರ್ನಾಟಕ CT ಮ್ಯಾಂಡೇಟರಿ ಇದೆ, ಇಲ್ಲ ಆ ರೀತಿ ಕಡ್ಡಾಯವಾಗಿ ಅಂತಿರುವುದಿಲ್ಲ. ಒಂದು ವೇಳೆ ನೀಟಲ್ಲಿ ಒಳ್ಳೆ ಅಂಕಗಳು ಬಂದಿಲ್ಲ ಅಂದರೆ ನಾನು KCTಯಲ್ಲಿ ಬರುವಂಥ ಕೋರ್ಸಸ್ಗಳಿಗೂ ನಾನು ರೆಡಿ ಇದ್ದೇನೆ, ಮಾಡೋಕ್ಕೆ ರೆಡಿ ಇದ್ದೇನೆ ಅನ್ನಂಗಿತ್ತು ಅಂದರೆ ಕರ್ನಾಟಕ CT ಸಹ ನೀವು ಬರೀಬೇಕು. ಮ್ಯಾಂಡೇಟರಿ ಅಂತ ಇರುವುದಿಲ್ಲ. ಕೆಲವೊಮ್ಮೆ ಏನಾಗುತ್ತೆ, ವಿದ್ಯಾರ್ಥಿಗಳ ಒಂದು 3-3 ಅವರ್ಸ್ ಎಕ್ಸಾಮಲ್ಲಿ ಏನೋ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡೋಕ್ಕಾಗಿಲ್ಲ, ರ್ಯಾಂಕಿಂಗ್ ಭಾಳ ಕಡಿಮೆ ಬಂತು, ಆತಾಗ MBBS ಸಿಕ್ಕಿಲ್ಲ, ಮತ್ತು BDS ಆಗಲಿ ಐಶಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಅಂದ್ಕೊಳ್ಳಿ. ಆ ಸಂದರ್ಭದಲ್ಲಿ ಬೇರೆ ಏನು ಮಾಡಬೇಕಾತ, ಕರ್ನಾಟಕ CT ಬರೆದ್ರೆ ಇವೆಲ್ಲ ನಿಮಗೆ ಅವೈಲೇಬಲ್ ಆಗ್ತವೆ. ನಿಮ್ಮ ಒಂದು ರ್ಯಾಂಕಿಂಗ್ ಅನುಗುಣವಾಗಿ ನೀವೇನಪ್ಪ ಅಂದರೆ ಇಲ್ಲಿ ಯಾವುದಾದ್ರೂ ಒಂದು ಕೋರ್ಸನ್ನು ನೀವು ಆಯ್ಕೆ ಮಾಡ್ಕೊಳ್ಬೋದು. ರಿಸ್ಕ್ ಬೇಡ. ಒಂದು ಎಕ್ಸ್ಟ್ರಾ ಏನಪ್ಪ ಅಂದರೆ ನಮಗೆ ಇನ್ನೊಂದು ಬೇರೆ ಒಂದು ಇರಲಿ, ಒಂದು ಆಪ್ಷನ್ಸ್ ಇರಲಿ ಅನ್ನಂಗಿತ್ತು ಅಂದರೆ ಕರ್ನಾಟಕ CT ಬರೀಬೇಕು. ಬಟ್ ಮ್ಯಾಂಡೇಟರಿ ಇರಲ್ಲ. ನೀಟ್ ಬರೆದ್ರೆ ಕಂಪಲ್ಸರಿ ಕರ್ನಾಟಕ CT ಬರೀಬೇಕಂತ ಮ್ಯಾಂಡೇಟರಿ ಇಲ್ಲ. ಬಟ್ KEನಲ್ಲಿ ಅಪ್ಲಿಕೇಶನ್ ಹಾಕೋದು ಮಾತ್ರ ಮ್ಯಾಂಡೇಟರಿ. ಒಂದು ವೇಳೆ ಕರ್ನಾಟಕ KE ನಡೆಸುವಂಥ ನೀಟ್ ಕೌನ್ಸಿಲಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ರಿಜಿಸ್ಟ್ರೇಷನ್ ಮ್ಯಾಂಡೇಟರಿ. ಓಕೆ, ಸೊ ಈ ಒಂದು ಆಪ್ಷನ್ಸ್ ಇರಲಿ, ನಮಗೆ ರಿಸ್ಕ್ ಬೇಡ, ಮತ್ತೊಂದು ಇಯರ್ ವೇಸ್ಟ್ ಮಾಡೋದು ಬೇಡ ಅನ್ನಂಗಿತ್ತು, ಇದಕ್ಕೆ ರೆಡಿ ಇದ್ದರೆ ನೀವು CT ಬರೀಬೇಕು. ಓಕೆ, ಇದು ನೀವು ಆರ್ಕಿಟೆಕ್ಚರ್ ಡಿಪೆಂಡ್ಸ್ ಆನ್ ಸ್ಟೂಡೆಂಟ್. ಇಂಟ್ರೆಸ್ಟ್ ಇದ್ದರೆ ನೀವು ಆರ್ಕಿಟೆಕ್ಚರ್ ಅಂದರೆ ನೀವು ಬರೀಬೇಕು, ಇಲ್ಲಾಂದರೆ ಇಲ್ಲ. ಓಕೆ, ಅರ್ಥ ಆಯ್ತು ಅನ್ಕೋತೀನಿ ನಿಮಗೆ. ಇದ್ರ ಬಗ್ಗೆ ಯಾರು ಮ್ಯಾಂಡೇಟರಿ ಅಂತೂ ಇರುವುದಿಲ್ಲ. ಬಟ್ ನನಗೆ ಕೇಳಿದ್ರೆ ನಾನು ನೀಟ್ ವಿದ್ಯಾರ್ಥಿಗಳು ಹೇಳ್ತೇನೆ, ಕರ್ನಾಟಕ CTನೂ ಎಕ್ಸಾಮ್ ಬರೀರಿ. ನೀವು ಬರೆದ್ರೆ ನಿಮಗೆ ಭಾಳಷ್ಟು ಬೆನಿಫಿಟ್ ಆಗುತ್ತೆ. ಒಂದು ಎಕ್ಸಾಮ್ ಫಿಯರ್ ಹೋಗುತ್ತೆ ನಿಮಗೆ, ಮತ್ತು ಆಮೇಲೆ ಒಂದು ಎಕ್ಸ್ಟ್ರಾ ನಿಮಗೊಂದು ಆಪ್ಷನ್ಸ್ ಇರ್ತವೆ. ಓಕೆ, ಸೊ ಬರೆದ್ರೆ ಉತ್ತಮ. ಓಕೆ, ಅದು ಮತ್ತು ವಿದ್ಯಾರ್ಥಿಗಳು ಡಿಪೆಂಡ್ ಆಗಿರೋದು. ಬಟ್ ಮ್ಯಾಂಡೇಟರಿ ಅಂತೂ ಒಟ್ಟಿರುವುದಿಲ್ಲ, ನೆನಪಿರಲಿ. ಫೈನ್. ಸೊ ಮತ್ತೆ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ನಲ್ಲಿ ಇನ್ನೂ ರ್ಯಾಂಕಿಂಗ್ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ನನಗೆ ಭಾಳ ಒಳ್ಳೆ ಕಾಲೇಜ್ ಬೇಕು ಅನ್ನಂಗಿತ್ತು ಅಂದರೆ ಇನ್ನೊಂದು ಕಾಮೆಟ್ಗೆ ಪರೀಕ್ಷೆ ಬಂದಾಗೂ ಸಹ ತಿಳಿಸಿರ್ತೇನೆ, ಆ ಒಂದು ಪರೀಕ್ಷೆನೂ ಸಹ ನೀವು ಬರಿಬೋದು. ಕಾಮೆಟ್ಕೆನಲ್ಲಿ ಏನಾಗುತ್ತೆ ಅಂದರೆ ಬರೀ ಪ್ರೈವೇಟ್ ಕಾಲೇಜಸ್ ಇರ್ತವೆ, ಅಲ್ಲ ಯೂನಿವರ್ಸಿಟಿ, ಡೀಮ್ಡ್ ಯೂನಿವರ್ಸಿಟಿ ಇರುವಂಥದ್ದು. ಸೊ ಅದರ ಅನುಗುಣವಾಗಿ ಅಲ್ಲಿ ನಿಮಗೆ ಫೀನಲ್ಲಿ ಸ್ವಲ್ಪ ಹೆಚ್ಚಳ ಆಗುತ್ತೆ. ಕರ್ನಾಟಕ CTಲಿ 1 ಲಕ್ಷ ಆದರೆ ಇಲ್ಲಿ ನಿಮಗೆ 2 ಲ್ಯಾಕ್ ಇರುತ್ತೆ. ಬಟ್ ಇಲ್ಲಿ ನಿಮಗೆ ಟಾಪ್ ಕಾಲೇಜಸ್ಗಳು ಸಿಗುವಂಥ ಸಾಧ್ಯತೆ, ರ್ಯಾಂಕ್ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸಿಗುವಂಥ ಸಾಧ್ಯತೆ ಜಾಸ್ತಿ. ಬಟ್ CT ಒಳ್ಳೆ ಅಂಕಗಳನ್ನು ಪಡೆದು ಒಳ್ಳೆ ರ್ಯಾಂಕಿಂಗ್ ಪಡೆದ್ರೆ ಕಾಮೆಟ್ಗೆ ಯೂಸಲಿ ಬೇಕಾಗಿರೋದಿಲ್ಲ. ಬಟ್ ರಿಸ್ಕ್ ಬೇಡ. ಮ್ಯಾನೇಜ್ಮೆಂಟ್ 2 ಲ್ಯಾಕ್ ಪರ್ ಇಯರ್ ಕೊಟ್ಟು ನಾನು ರೆಡಿ ಇರ್ತೀನಿ, 2.5 ಲ್ಯಾಕ್ ಅನ್ನಂಗಿತ್ತು ಅಂದರೆ ಕಾಮೆಟ್ಗೆ ಮತ್ತು ಕಾಮೆಟ್ಗೆ ಎಕ್ಸಾಮ್ ಸಹ ಬರಿಬೋದು. ಇಲ್ಲಪ್ಪ ಅಂದರೆ ಕರ್ನಾಟಕ CT ಮಾತ್ರ ಬರಿಬೋದು. ಓಕೆ, ಕ್ಲಿಯರ್ಲಿ ಒಂದೇ ಲೈನ್ ಹೇಳ್ತೇನೆ, ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಯಾವುದೇ ಆಗಲಿ ನಿಮ್ಮ ಮೇಲೆ ಡಿಪೆಂಡ್ ಇದೆ. ನೀಟ್, ಕರ್ನಾಟಕ CT, ಕಾಮೆಟ್ಗೆ 3 ಬರಿಬೋದು, ಅಥವಾ ಇದರಲ್ಲಿ ಯಾವುದೇ ಒಂದು ಬರಿಬೋದು. ಅದು ಟೋಟಲಿ ವಿದ್ಯಾರ್ಥಿ ಮೇಲೆ ಬಿಟ್ಟಿರುವಂಥದ್ದು. ಓಕೆ, ವಿದ್ಯಾರ್ಥಿಗಳ ಮೇಲೆ ಬಿಟ್ಟಿರುವಂಥದ್ದು. ಸೊ ನಿಮ್ಮ ಮೇಲೆ, ರೈಟ್, ಅರ್ಥ ಆಯ್ತು ಅನ್ಕೋತೀನಿ. ಭಾಳ ಜನರಿಗೆ ಗೊತ್ತಿರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಚಾನಲ್ ಫಾಲೋ ಮಾಡಿ, ಎಲ್ಲ ನಿಮಗೆ ಸ್ಟೆಪ್ ವೈಸ್ ಹೇಳ್ತಾನೆ. ಮೊದಲನೇ ಸ್ಟೆಪ್, ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಜನವರಿ 17ನೇ ತಾರೀಕು ರಿಲೀಸ್ ಆಗುತ್ತೆ. ಆಲ್ಮೋಸ್ಟ್ 1 ಮಂತ್ ಟೈಮ್ ಕೊಡ್ತಾರೆ. ಈ ಚಾನಲಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ಹೇಳ್ತೇನೆ. ಯೂಸಲಿ ಮಾಹಿತಿ ಪುಸ್ತಕ ಬಂದಾಗ ಏನಾದರೂ ಬದಲಾವಣೆ ಇತ್ತು ಅಂದ್ರೆ ಹೇಳ್ತೇನೆ. ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಯಾವ ರೀತಿ ಅಪ್ಲಿಕೇಶನ್ ಆಗಬೇಕು, ಯಾವ ರೀತಿ ಸಿಸ್ಟಮೆಟಿಕ್ ಆಗಿ ಕ್ಯಾಟಗರಿಯಲ್ಲಿ ಎಲ್ಲ ಎ ಟು ಜೆಡ್ ನಿಮಗೆ ಇನ್ಫಾರ್ಮೇಷನ್ನ ಸುಲಭ ರೀತಿಯಲ್ಲಿ ಕನ್ನಡದಲ್ಲಿ ಹೇಳಲು ಪ್ರಯತ್ನ ಮಾಡ್ತೇನೆ. ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ನನ್ನ ಉದ್ದೇಶ ಮ್ಯಾಕ್ಸಿಮಮ್ ಜನರಿಗೆ ಮಾಹಿತಿ ದೊರೆಯಲಿ, ಒಳ್ಳೆ ಒಂದು ಕೋರ್ಸ್ ಸೆಲೆಕ್ಟ್ ಮಾಡಿಕೊಳ್ಳಿ. ಓಕೆ, ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ, ಎಲ್ರಿಗೂ ಹೆಲ್ಪ್ ಆಗಲಿ. ಓಕೆ, ಕೌನ್ಸಿಲಿಂಗ್ ಪ್ರಕ್ರಿಯೆ ಅಂತ ಬಂದಾಗ ಅಪ್ ಟು ಅಡ್ಮಿಷನ್ ಆಗುವವರೆಗೂ ಈ ಚಾನಲಲ್ಲಿ ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ ಕೊಡಲು ಪ್ರಯತ್ನ ಮಾಡ್ತೇನೆ. ಓಕೆ, ಅದು ಇನ್ಸ್ಟಾಗ್ರಾಮ್ನಲ್ಲಿ ಕ್ವಿಕ್ ಅಪ್ಡೇಟ್ ನೀಡ್ತೇನೆ, ತೋರಿಸೋದನ್ನ ಐಡಿ ಫಾಲೋ ಮಾಡ್ಬೋದು. ಆಮೇಲೆ ವಾಟ್ಸಪ್ ಚಾನಲ್ ಇದೆ, ಅಲ್ಲಿನೂ ಜಾಯ್ನ್ ಆಗಿ ಕ್ವಿಕ್ ಅಪ್ಡೇಟ್ಸ್ ನೀಡಲು ಪ್ರಯತ್ನ ಮಾಡ್ತೇನೆ. ಕೌನ್ಸಿಲಿಂಗ್ ಒಂದೇಳಿ ನಿಮಗೆ ಪೇಯ್ಡ್ ಗೈಡೆನ್ಸ್ ಬೇಕಾಗಿತ್ತು ನೀಟ್ ಸಂಬಂಧಪಟ್ಟಾಗ 100 ಜನರ ವಿದ್ಯಾರ್ಥಿಗಳಿಗೆ ಮಾತ್ರ ಏನಪ್ಪ ಗೈಡ್ ಮಾಡ್ತೀನಿ, ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ. ಓಕೆ, ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಥ್ಯಾಂಕ್ ಯು ವೆರಿ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಚಲೋ, ಟೇಕ್ ಕೇರ್, ಬಾಯ್.